ಇಲ್ಲಿದ್ದೀರಾ, ತುಂಬಾ ಸಂತೋಷ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಇವತ್ತು ವಿಷಯ ನಾವು ಯಾಕೆ ಬಂದಿದ್ದೀವಿ ಅಂದ್ರೆ, ನಮ್ಮ ಆದಮೂರ್ ಶ್ರೀನಿವಾಸ್ ಅಣ್ಣವರ 14ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ತಮಗೆ ಮಕ್ಕಳಿಗೆ ಈ ಬುಕ್ಸು ಬ್ಯಾಗ್ಸು ಕೊಡಕ್ಕೆ, ಅವ್ರಿಗೆ ಯಾಕಂದ್ರೆ ತುಂಬಾ ಇಷ್ಟ ಮಕ್ಕಳಂದ್ರೆ ಅಣ್ಣ ಅವರಿಗೆ. ಅದರಿಂದ ನಾನು ಭವಾನಕ್ಕ ಅವರು ನಾವು ಎಲ್ಲ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ. ನಿಮ್ಗೆ ಇದು ಕೊಡ್ಸ್ಬೇಕು ಅಂತ ತುಂಬಾ ಹಠ ಇಟ್ಟು ಇವರು ನಮ್ಗೆ ನಮ್ಮ ಸ್ಕೂಲ್ ಕೊಡ್ಬೇಕು ಅಂತ ನಿಮ್ಮ ದೊಡ್ಡಗಿರಿಕಿ ಸದಸ್ಯರು ಆದ ನಮ್ಮ ಗುರುಪ್ರಸಾದ್ ಬಾಬು ಅವರು ಹೇಳಿದ್ರು. ಅದರಿಂದ ಬಂದು ಕೊಡ್ತಾ ಇದ್ದೀವಿ. ನನಗೆ ಇವತ್ತು ನಿಜವಾಗ್ಲೂ ಮಾತಾಡ್ಬೇಕಂದ್ರೆ ತುಂಬಾ ಸಂತೋಷ ಆಗುತ್ತೆ. ಎಷ್ಟು ಮುದ್ದಾಗಿದ್ದಾರೆ ಮಕ್ಕಳು. ಸರಿ, ಅದೇ ನಿಟ್ಟಿನಲ್ಲಿ ಅಕ್ಕ ಅವರು ಕಾರಲ್ಲಿ ಬರ್ತಾ ಒಂದು ಮಾತು ಹೇಳಿದ್ರೆ, ಯಾಕಂದ್ರೆ ತಂದೆ ಅವ್ರದ್ದು ಪುಣ್ಯ ಸ್ಮರಣೆ. ಬಟ್ ಅದೇ ರೀತಿ ನಾವು ಸ್ಕೂಲ್ಗೆ ಹೋದಾಗ ಅವ್ರಿಗೆ ತುಂಬಾ ಹಾರಗಳು ಈ ಪೇಟೆ ಎಲ್ಲ ಆಗ್ತಾ ಇದ್ರೆ ಅವ್ರಿಗೆ ಒಂಥರ ನೋವು. ಯಾಕಂದ್ರೆ ಈ ಪುಣ್ಯ ಸ್ಮರಣೆ ಅಂಗವಾಗಿ ಅದೆಲ್ಲ ನನ್ಗೆ ಇಷ್ಟ ಆಗಲ್ಲಪ್ಪ, ಅದು ತುಂಬಾ ದುಃಖ ಆಗುತ್ತೆ. ತಂದೆಯನ್ನು ಕಲ್ಕೊಂಡು ನಾವು ಆ ದಿನ ನೋವಲ್ಲಿ ಇರ್ತೀವಲ್ಲ, ಇದೆಲ್ಲ ಮಾಡ್ತಾ ಇದ್ರೆ ತುಂಬಾ ದುಃಖ ಅಂತಂದ್ರೆ ನಾನು ಅಂದೆ ಅಕ್ಕ, ಅವ್ರ ಪ್ರೀತಿಗೆ ನಾವ್ ಯಾವತ್ತೂ ಬೆಲೆ ಕೊಡ್ಬೇಕಕ್ಕ, ದಯವಿಟ್ಟು ಹಾಕ್ಸ್ಕೋಬೇಕಂದೆ. ಅದರಿಂದ ಅವರು ಹಾಕ್ಸ್ಕೊಂತ ಇದಾರೆ. ಬಟ್ ಅದ್ರ ಬಗ್ಗೆ ತಪ್ಪಾಗಿ ಅನ್ಕೋಬೇಡಿಕ ನೀವೇ ಯಾರು, ಯಾಕಂದ್ರೆ ಅವ್ರ ಪ್ರೀತಿ ಅದು, ನಾವೇನ್ ಮಾಡಕ್ ಆಗಲ್ಲ. ಇಷ್ಟ ಮಾತ್ರ. ಈ ಊರಿಗೆ ಬಂದು ನಾವು ಈ ಸ್ಕೂಲ್ಗೆ ಬಂದು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲ ನಾವು ಇದು ಕೊಡಕ್ಕೆ ಅವರು ಅವಕಾಶ ಕೊಟ್ಟು ನಮ್ಮ ಶಿಕ್ಷಕರಿಗೆ ಮೊದಲಾಗಿ ನಾವು ಧನ್ಯವಾದ. ಸುಮಾರು ಕಡೆ ಹೋಗ್ಬೇಕು, ಅದರಿಂದ ಸಮಯ ಅಭಾವದಿಂದ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಪಾಪ ಎಲ್ಲಿ ಹೋದ್ರು ಬರ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ನಾನು ಚಿನ್ನರುಣಿ ಅಂತ ಹೇಳ್ಬೇಕು ನಾವು. ಇಷ್ಟು ಮಾತ್ರ ವೇದಿಕೆ ಮೇಲೆ ಹಾಕ್ಸಿರ್ತಕ್ಕಂತ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುಪ್ರಸಾದ್ ಬಾಬು ಅವರು ಮತ್ತೆ ನಾರಾಯಣ ಸ್ವಾಮಿ ಅವರು, ಇವ್ರಿಗೆಲ್ಲ ನಾನು ಚಿನ್ನಪ್ಪಯ್ಯನವರು ಬೈಚಪ್ಪ, ಆಮೇಲೆ ನಮ್ಮ ಎಂಟೈರ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಬಾಲಕೃಷ್ಣ ಹಾಗೂ ಕಂಪ್ಲೀಟ್ ತಂಡದವರು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಮತ್ತೆ ಪ್ರತ್ಯೇಕವಾಗಿ ಇಲ್ಲಿನ ಶಿಕ್ಷಕರು ಹಾಗೂ ಹೆಡ್ ಮಾಸ್ಟರ್ ಆಗ್ತಕ್ಕಂಥ ರಮೇಶ್ ಸರ್, ಅಂಬರೀಶ್ ಸರ್ ಅವರು, ಮೇಡಮ್ ಅವರು, ತಾರಾ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಗೆ ಇಲ್ಲಿ ಅವಕಾಶ ಕಲ್ಪಿಸ್ಕೊಟ್ರು. ನನಗೆ ತುಂಬಾ ದಿನದ ಒಂದೇ ಆಸೆ ಏನಂದ್ರೆ, ಮಕ್ಕಳಿಗೆ ಏನೋ ಒಂದು ಮಾಡ್ಬೇಕು ನಮ್ ಕಡೆಯಿಂದ ಅಂತ ಹೇಳಿ, ಎಸ್ಪೆಷಲಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಎಲ್ಲ ಇದೆ ಅಂತಂದ್ರೆ ಅದನ್ನ ಪ್ರೋತ್ಸಾಹ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ. ನೀವು ಎಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕೀರ್ತಿ ತಗೋಬೇಕು, ಕೀರ್ತಿ ಪಡಿಬೇಕು. ಯಾಕಂದ್ರೆ ನಿಮ್ ತಂದೆ ತಾಯಿಗಳು ನಮ್ಮ ಮಕ್ಕಳು ಶಾಲೆಗೆ ಹೋಗ್ಲಿ, ಅವ್ರ ತರ ನೀವು ಬದುಕಬಾರ್ದು ಅನ್ನೋ ಒಂದು ಆಸೆಗೆ ನಿಮ್ಮನ್ನ ಶಾಲೆಗೆ ಕಳಿಸ್ತಾರೆ. ಸೊ ನೀವು ಅದನ್ನ ಪ್ರೋತ್ಸಾಹ ತಗೊಂಡು ಒಳ್ಳೆ ವಿದ್ಯೆ ಕಲ್ತು ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ಊರಿಗೆ ನೀವೇನಾದ್ರೂ ನಿಮ್ ಕಡೆಯಿಂದ, ನಾನೀಗ ಯಾವ ತರ ನಾನು ಇಲ್ಲಿ ಬಂದು ನಾನು ನಿಂತು ನಿಮ್ಗೆ ಈ ತರ ಕೊಡುಗೆ ಕೊಡ್ತಿದ್ದೀನೋ, ನೀವು ಆ ತರ ಕೊಡುಗೆ ಕೊಡಬೇಕು. ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ತಾವೆಲ್ಲ ಒಳ್ಳೆ ವಿದ್ಯಾವಂತರಾಗಿ ನೀವು ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ನೋದು ಒಂದಷ್ಟೇ ನನ್ನ ಆಸೆ.